Hello friends, welcome to Genius Books. I am Vinod Kadkol, IS Monk. ಕನ್ನಡದಲ್ಲಿ ಮ್ಯಾಥಮ್ಯಾಟಿಕ್ಸ್ ನಾಲ್ಕನೇ ಕಂತನ್ನು ನಿಮ್ಮ ಮುಂದೆ ನಾನೀಗ ತೆರೆದಿಡ್ತಾ ಇದ್ದೇನೆ. ಹಿಂದಿನ ಒಂದು ಮ್ಯಾಥಮ್ಯಾಟಿಕ್ಸ್ 3ರಲ್ಲಿ ಕೊಟ್ಟಿರುವಂತಹ ಚಿತ್ರದಲ್ಲಿ ತ್ರಿಭುಜಗಳ ಸಂಖ್ಯೆಗಳನ್ನು ಕಂಡುಹಿಡಿಯೋದು ಹೇಗೆ ಅನ್ನೋದ್ರ ಬಗ್ಗೆ ಒಂದು ಟ್ರಿಕ್ ನಿಮಗೆ ಹೇಳಿದೆ. ಅದರ ಮುಂದುವರೆದ ಭಾಗವಾಗಿ ಇವತ್ತು ನಾವು ಹಿಂದಿನ ಎಪಿಸೋಡ್ನಲ್ಲಿ ನಾವೇನು ಟ್ರಿಕ್ ತಿಳ್ಕೊಂಡಿದ್ದೀವಲ್ಲ ಅದನ್ನು ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ PSI ಇರ್ಬೋದು, KS ಇರ್ಬೋದು, ಕೆಲವೊಂದು ಪ್ರಶ್ನೆಗಳು ಬಂದಿದೆ. ಅವುಗಳಿಗೆ ಹೇಗೆ ಅಪ್ಲೈ ಮಾಡೋದು, ಹೇಗೆ ಅನ್ವಯಿಸೋದು ಅನ್ನೋದನ್ನು ಈ ಒಂದು ಕಂತಿನಲ್ಲಿ ನಾವು ನೋಡೋಣ. ಓಕೆ, ಸೊ ಕೇವಲ 5 ಸೆಕೆಂಡ್ನಲ್ಲಿ ನೀವು ಇಲ್ಲಿ ಕೊಟ್ಟಿರುವಂಥ ಚಿತ್ರಗಳೇನಿದೆಯಲ್ಲ, ಸೊ ಇವುಗಳಲ್ಲಿ ಎಷ್ಟು ತ್ರಿಭುಜಗಳಿವೆ ಅನ್ನೋದನ್ನು ನೀವು ಕಂಡುಹಿಡಿಬೋದು. ಸೊ ಸೇಮ್ ಟ್ರಿಕ್ ನಿಮಗೆ ನೆನಪಿದೆ ಅಂದ್ಕೊಂಡಿದ್ದೇನೆ. ನಾವು ಹಿಂದಿನ ಒಂದು ಕಂತಿನಲ್ಲಿ ನೋಡಿದಂಥ ಮ್ಯಾಥಮ್ಯಾಟಿಕ್ಸ್ನಲ್ಲಿ ಇನ್ನೊಂದು ಸಾರಿ ಅದನ್ನು ಸ್ವಲ್ಪ ಬೇಗನೆ ರಿವೈಸ್ ಮಾಡಿಬಿಟ್ಟು ಮುಂದೆ ಹೋಗೋಣ. ಓಕೆ, ಫೈನ್. ದೆನ್ ನಾವು ಓಕೆ, ನಿಮಗೆ ಜ್ಞಾಪಕ ಇದೆ ಅಂದ್ಕೊಂಡಿದ್ದೀನಿ. ಈ ರೀತಿ ತ್ರಿಭುಜಗಳನ್ನು ಕೊಟ್ಟಾಗ ಎಷ್ಟು ಭಾಗಗಳಿವೆ ಅಂತ ಅದನ್ನು ನೋಡ್ಕೊಳ್ಳಿ. 2 ಭಾಗ ಇದೆ, ಅದು 2ನ್ನು ಸೇರಿಸಿದರೆ ಒಟ್ಟು 3 ತ್ರಿಭುಜ ಸಿಗುತ್ತೆ. 1 2 3. ಅದೇ ರೀತಿ ಇಲ್ಲಿ 1 2 3 4 ಭಾಗಗಳನ್ನು ಮಾಡಿ ಅವುಗಳನ್ನು ಸೇರಿಸಿ 1 2 3 3 3 6 6 4 10, ಒಟ್ಟು 10 ತ್ರಿಭುಜಗಳು ಸಿಗುತ್ತೆ. ಸೊ ಈಗ ಇಲ್ಲಿ ಅಂದರೆ ಬೇಸ್ ಲೈನ್, ಪಾದ ರೇಖೆ ಅಂತೇನು ಹೇಳ್ತೀವಲ್ಲ, ಇದಕ್ಕೆ ಪಾದ ಅಂತ ಹೇಳ್ತೀವಿ, ಬೇಸ್. ಸೊ ಇಲ್ಲಿ ಒಂದು ಬೇಸ್ ಲೈನ್ ಇದೆ, ಇಲ್ಲಿ 1 2 ಮತ್ತು ಇನ್ನೊಂದು ಬೇಸ್ ಲೈನ್ ಇದೆ, ಮತ್ತೆ 1 2, ಅಂದರೆ ಇಲ್ಲಿ 3. ಈ ಬೇಸ್ ಲೈನ್ ಮೇಲೆ 3 ತ್ರಿಭುಜಗಳು ಸಿಗುತ್ತೆ, ಈ ಬೇಸ್ ಲೈನ್ ಮೇಲೆ ಮತ್ತೆ 3 ತ್ರಿಭುಜಗಳು ಸಿಗುತ್ತೆ. ಸೊ ಈ ಚಿತ್ರದಲ್ಲಿ ಒಟ್ಟಾರೆ 6 ತ್ರಿಭುಜಗಳು. ಇದನ್ನು ನಾವು ಹಿಂದಿನ ಒಂದು ಕಂತಿನಲ್ಲಿ ನೋಡಿದ್ದೀವಿ. ಅದೇ ಥರ ಇಲ್ಲಿ ನೋಡಿ ಎಷ್ಟು ಭಾಗಗಳಿವೆ. 1 2 3 4 5 ಇದೆಲ್ಲ ಸೇರಿಸ್ಬಿಡಿ. 1 2 3 3 3 6 6 4 10 10 5 15. ಅದೇ ಥರ ಇಲ್ಲೊಂದು ಬೇಸಾಯ ಇದೆ, ಮತ್ತೆ 15 ಮತ್ತೆ 15. ಸೊ ಒಟ್ಟಾರೆ ನಮಗೆ 45 ತ್ರಿಭುಜಗಳು ಈ ಒಂದು ಚಿತ್ರದಲ್ಲಿ ಸಿಗುತ್ತೆ. ಓಕೆ, ಈ ಪ್ರಶ್ನೆ ಏನಿಲ್ಲ, ಇದನ್ನು ಹಿಂದಿನ KS ಪರೀಕ್ಷೆಯಲ್ಲಿ ಕೇಳಿದ್ದಾರೆ. ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್ ನಾವೀಗ ಫೈನ್. ಇಲ್ಲಿ 2 ಚಿತ್ರ ಇದೆ ನೋಡಿ. ಇದನ್ನು ಕೂಡ ನಮ್ಮ ಸೇಮ್ ಟ್ರಿಕ್ ಮೇಲೆ ನಾವು ಇಲ್ಲಿ ಎಷ್ಟು ತ್ರಿಭುಜಗಳಿವೆ ಅಂತ ಕಂಡುಹಿಡಿಯಬಹುದು. ಸೊ ಜಸ್ಟ್ ಯೋಚನೆ ಮಾಡಿ, ನಿಮಗೆ 1-2 ಸೆಕೆಂಡ್ ಟೈಮ್ ಕೊಡ್ತೀನಿ. ಈ 2 ಚಿತ್ರಗಳನ್ನು ನೋಡಿ, ಈ ಚಿತ್ರದಲ್ಲಿ ಎಷ್ಟು ತ್ರಿಭುಜಗಳಿವೆ ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡಿ, ಇದರಲ್ಲಿ ಎಷ್ಟಿದೆ ಅಂತ. ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದೀಸ್ ಟು? ಇವಾಗ ಈ 2 ಚಿತ್ರಗಳ ಮಧ್ಯೆ ಇರುವಂಥ ವ್ಯತ್ಯಾಸ ಏನು? ಇಲ್ಲಿ ಸ್ಟ್ರೇಟ್ ಅವೇ ನೋಡಿ, ಇನ್ನು 2 ಭಾಗ ಕೊಟ್ಟಿದ್ದಾರೆ ಅಷ್ಟೇ. ಮೇಲೆ ಒಂದು ತ್ರಿಭುಜ ಇದೆ, ಓಕೆ, A B ಮತ್ತು C. ಕೆಳಗಡೆ ಒಂದು ತ್ರಿಭುಜ ಇದೆ, BCD. ಸೊ ಅದೆರಡನ್ನ ಸಪ್ರೇಟ್ ಮಾಡ್ಕೊಳ್ಳಿ ನೀವು. BCD ಇದು A BC. ಸೊ ಈ 2 ತ್ರಿಭುಜಗಳನ್ನು ಸಪ್ರೇಟ್ ಮಾಡಿಬಿಟ್ಟು ಸೇಮ್ ಟ್ರಿಕ್ ಅಪ್ಲೈ ಮಾಡಿ. ಇಲ್ಲೇನಿದೆ, ಇದು 1 ಭಾಗ 2 ಭಾಗ 3 ಭಾಗ 4 ಭಾಗ 5 ಭಾಗ, ಇದೆಲ್ಲವನ್ನು ಸೇರಿಸಿ 1 2 3 3 3 6 6 4 10 10 5 15. ಸೊ ಮೇಲಿನ ಭಾಗದಲ್ಲಿ 15 ಟ್ರಯಾಂಗಲ್ ಇದೆ, ಕೆಳಗಿನ ಭಾಗದಲ್ಲೂ ಕೂಡ ಅಷ್ಟೇ. ಸೊ ಇಲ್ಲಿ ಕೂಡ ನಿಮಗೆ 15 ಕೆಳಗಡೆ ಸೇಮ್ ಚಿತ್ರ, ಅದು ಕೆಳಗಡೆ ಇದೆ. ಸೊ ಇಲ್ಲೂ ಕೂಡ 15 ಸಿಗುತ್ತೆ ನಿಮಗೆ. ಒಟ್ಟಾರೆ 30 ತ್ರಿಭುಜಗಳನ್ನು ನಾವು ಈ ಒಂದು ಚಿತ್ರದಲ್ಲಿ ಕಾಣ್ಬೋದು. ಇಲ್ಲಿ ಬನ್ನಿ, ಇಲ್ಲಿ ನಿಮಗೆ ಕಥೆಯಲ್ಲಿ ತಿರುವು ಸಿಗುತ್ತೆ ನಿಮಗೆ. ನೀವು ಇದಷ್ಟೇ ಪರಿಗಣಿಸಿದ್ರೆ 30 ಆಯಿತು, ಫೈನ್. ಬಟ್ ಇಲ್ಲಿ ಮಧ್ಯೆ ಒಂದು ವೈಟ್ ಲೈನ್ ಇದೆ ನೋಡಿ.
ಇದೇ ಇಲ್ಲಿರುವಂಥ ಕಥೆಯಲ್ಲಿನ ಬಹುಮುಖ್ಯವಾದಂಥ ತಿರುವು. ಸೊ ಈ ವೈಟ್ ಲೈನ್ ಬಂದಿರೋದಕ್ಕೆ ನಿಮಗೆ ಹೆಚ್ಚು ತ್ರಿಭುಜಗಳು ಇಲ್ಲಿ ಸಿಗುತ್ತೆ. ಅದ್ಯಾವುದಂತ ನೋಡೋಣ ನಾವು. ಓಕೆ, ಓಕೆ, ಫೈನ್. ಸೊ ಇಲ್ಲಿ ನಮ್ಮ ಮೊದಲನೇ ಚಿತ್ರದಲ್ಲಿ 30 ಟ್ರಯಾಂಗಲ್ ಅದಾಯಿತು. ಇದು ಮಧ್ಯ ಒಂದು ಬಂದಿರೋದಕ್ಕೆ ಇನ್ನೂ ಹೆಚ್ಚಿನ ತ್ರಿಭುಜಗಳು ಯಾವ್ಯಾವು ಅದನ್ನು ನಾವೀಗ ನೋಡೋಣ. ನೋಡಿ, ಇದು ಇದು ಎರಡಕ್ಕೂ ಕಾಮನ್ ಆಗಿರುವಂತಹ ಈ ಬಿಳಿ ರೇಖೆ ಏನಿದೆಯಲ್ಲ, ಇದು ಬಲಭಾಗದ ಚಿತ್ರದ ಬಲಭಾಗ ಮತ್ತು ಎಡಭಾಗಗಳನ್ನು ಎರಡನ್ನೂ ಅದು ಜೋಡಿಸುತ್ತೆ. ಅದಕ್ಕೋಸ್ಕರ ಈ ಲೈನ್ ನಾನು ಲೆಟರ್ ಕೊಡ್ತೀನಿ, ಎ, ಇದಕ್ಕೆ ಸಮಥಿಂಗ್ ಝಡ್ ಅನ್ನು. ಸೊ AZ ರೇಖೆ ಇರೋದ್ರಿಂದ ಇಲ್ಲಿ ನೋಡಿ, AZ ಇಲ್ಲೊಂದು ನಿಮಗೆ O ಅಂತ ಕೊಟ್ಟರೆ AOZ ಒಂದು ಟ್ರಯಾಂಗಲ್ ಸಿಗುತ್ತೆ. ಮತ್ತು ಇಲ್ಲಿ AO', Z ಅನ್ನೋದೊಂದು ಸಿಗುತ್ತೆ. ಮತ್ತು AO'Z. ಸೊ ಇಲ್ಲಿ ಒಟ್ಟು 3 ತ್ರಿಭುಜಗಳು ಸಿಗುತ್ತೆ ನಿಮಗೆ. ಈ ವೈಟ್ ಲೈನ್ ಇದನ್ನು ಸೇರಿಸ್ಬಿಟ್ಟು ಇದು ಒಟ್ಟಾರೆ 3 ಹೆಚ್ಚಿನ ತ್ರಿಭುಜಗಳು ಬಲಭಾಗಕ್ಕೆ, ಎಡಭಾಗಕ್ಕೆ ಮತ್ತು ಬಲಭಾಗಕ್ಕೂ ಕೂಡ 3 ತ್ರಿಭುಜಗಳು ಸಿಗುತ್ತೆ. ಸೊ ಇದೆರಡನ್ನು ಸೇರಿಸಿದರೆ 6 + 30, ಒಟ್ಟಾರೆ 36 ತ್ರಿಭುಜಗಳು ನಿಮಗೆ ಈ ಎರಡನೇ ಆಕೃತಿಯಲ್ಲಿ ಸಿಗುತ್ತೆ. ನೋಡಿ, ಒಂದು ಸಣ್ಣ ವ್ಯತ್ಯಾಸ, ಮಧ್ಯ ಒಂದು ಗೆರೆ ಎಳೆದ್ಬಿಟ್ರೆ ಅದು ಎರಡೂ ಭಾಗಕ್ಕೂ ಕಾಮನ್ ಆಗಿರೋದ್ರಿಂದ ನಿಮಗೆ ಈ ಕಡೆ 3 ಆ ಕಡೆ 3 ತ್ರಿಭುಜಗಳು ಹೆಚ್ಚು ಸಿಗುತ್ತೆ. ಸೊ ಈ ರೀತಿಯ ವ್ಯತ್ಯಾಸಗಳನ್ನು ನೀವು ಗಮನದಲ್ಲಿಟ್ಕೊಂಡು ಪರೀಕ್ಷೆಯಲ್ಲಿ ಕೇಳಿದಾಗ ನಮ್ಮ ಒಂದು ಬೇಸಿಕ್ ಟ್ರಿಕ್ಕನ್ನು ಅಪ್ಲೈ ಮಾಡಿ, ಅದ್ರ ಜೊತೆಗೆ ಅಲ್ಲಿ ಏನಾದರೂ ಆ ಒಂದು ಚಿತ್ರದಲ್ಲಿ ಏನಾದರೂ ಟ್ವಿಸ್ಟ್ ಇದೆಯಾ ಅದನ್ನು ನೋಡಿಬಿಟ್ಟು ಡಿಸೈಡ್ ಮಾಡಿ. ಓಕೆ, ಫೈನ್. ನೆಕ್ಸ್ಟ್ ಈಗ ಮುಂದಿನ ಒಂದು ಪ್ರಾಬ್ಲಮ್ಗೆ ಹೋಗೋಣ. ಫೈನ್. ಇದು ಕೂಡ PSI ಪರೀಕ್ಷೆಯಲ್ಲಿ ಕೇಳಿರುವಂಥದ್ದು 2014ರಲ್ಲಿ. ಓಕೆ, ಈ ಚಿತ್ರದಲ್ಲಿರುವಂಥ ತ್ರಿಭುಜಗಳ ಸಂಖ್ಯೆ ಎಷ್ಟು? ಸಮಥಿಂಗ್ ಏನು ಅಂದರೆ ಒಂದು 4 ಆಪ್ಷನ್ ಇದೆ. ಏನಂದರೆ 20, 22, 24, ಸಮಥಿಂಗ್ 30 ಅಥವಾ ಯಾವುದೂ ಅಲ್ಲ, ಏನೋ ಒಂದು ಕೊಟ್ಟಿರ್ತಾರೆ. ಸೊ ಇದರಲ್ಲಿ ಯಾವುದು ಈ ಒಂದು ಆಕೃತಿಯಲ್ಲಿ, ಈ ಒಂದು ಚಿತ್ರದಲ್ಲಿ ಇರುವಂಥ ಒಟ್ಟಾರೆ ತ್ರಿಭುಜಗಳ ಸಂಖ್ಯೆ ಎಷ್ಟು? ಇದನ್ನು ಯಾವ ರೀತಿ ಕಂಡುಹಿಡಿಬೇಕು? ಸೇಮ್, ಲೆಟ್ ಅಸ್ ಅಪ್ಲೈ ಅವರ್ ಬೇಸಿಕ್ ಟ್ರಿಕ್. ಇಲ್ಲಿ ನೋಡಿ, 2 ತ್ರಿಭುಜಗಳನ್ನು ಒಂದು ಉಲ್ಟಾ ಆಗಿ ಕೊಟ್ಟಿದ್ದಾರೆ. ಸೊ ನಾವು ಮೊದಲನೇ ತ್ರಿಭುಜದಲ್ಲಿ ಎಷ್ಟು, ನಾನು ಹೇಳ್ತಾ ಇರೋದು A, B, C, ಈ ತ್ರಿಭುಜ ನಾನು ತಗೊಂಡಿದ್ದೀನಿ. ಓಕೆ, ಇಲ್ಲೊಂದು ಬೇಸ್ ಲೈನ್ ಇದೆ, ಇಲ್ಲೊಂದು ಬೇಸ್ ಲೈನ್ ಇದೆ, ಮತ್ತು ಇದು ಒಂದು ಬೇಸ್ ಲೈನ್ ಇದೆ. ಒಟ್ಟಾರೆ 3 ಬೇಸ್ ಲೈನ್ಗಳಿವೆ. ನಮಗೆ ಇಲ್ಲಿ ಸಿಗುವಂಥ ಮೊದಲನೇ ಟ್ರಯಾಂಗಲಲ್ಲಿ ಎಷ್ಟು ಭಾಗಗಳಿವೆ ನೋಡಿ. ಇದನ್ನು ಈ ಮಧ್ಯ ಇರೋ ಈ ಲೈನ್ ಬೇಡ ನಮಗೆ, ಇಷ್ಟು ಮಾತ್ರ ನಾನು ತಗೊಳ್ತಾ ಇದ್ದೀನಿ. ಓಕೆ, ಸೊ ಇದು ಒಂದು ಬೇಸ್ ಲೈನು, ಇದು 2 ಬೇಸ್ ಲೈನು, ಇನ್ನೊಂದು 3ನೇ ಬೇಸ್ ಲೈನ್. ಒಟ್ಟಾರೆ 1, 2 ಭಾಗಗಳಿವೆ. ಅದಕ್ಕೆ ಇದು 1 + 2 = 3. ಇಲ್ಲಿ 3 ಸಿಗುತ್ತೆ, ಇಲ್ಲೂ ಕೂಡ 3 ಸಿಗುತ್ತೆ, ಮತ್ತು ಇಲ್ಲೂ ಕೂಡ 3 ತ್ರಿಭುಜಗಳು ಸಿಗುತ್ತೆ. ಇದೆಲ್ಲವೂ ಸೇರಿದರೆ 9 ತ್ರಿಭುಜಗಳಾಯಿತು. ಅದೇ ಥರ ಕೆಳಗಿನ ಇದನ್ನು ಉಲ್ಟಾ ಮಾಡಿಕೊಟ್ಟಿದಾರಲ್ಲ, ಆ ತ್ರಿಭುಜವನ್ನು ಪರಿಗಣಿಸಿದರೆ ಅದು ಕೂಡ ಸೇಮ್ ಚಿತ್ರ ಇದೆ. ಓನ್ಲಿ ಥಿಂಗ್ ಈಸ್ ಇಟ್ ಈಸ್ ಇನ್ವರ್ಟೆಡ್, ಅಂದರೆ ಉಲ್ಟಾ ಆಗಿದೆ ಅಷ್ಟೆ. ಸೊ ಇಲ್ಲಿನೂ ಕೂಡ ಇಲ್ಲಿ 3 ಸಿಗುತ್ತೆ, ಇಲ್ಲಿ ಮತ್ತೆ 3, ಇಲ್ಲಿ ಮತ್ತೆ 3,
ಇದು ಕೂಡ ಒಟ್ಟಾರೆ 9 ತ್ರಿಭುಜಗಳು, ಎರಡು ಸೇರಿಬಿಟ್ಟು 18 ಆಯಿತು. ಸೊ ಇಷ್ಟಕ್ಕೆ ಕತೆ ಮುಗಿಲಿಲ್ಲ. ಇಲ್ಲಿ ನೋಡಿ, ಇದೊಂದು ಎಕ್ಸ್ಟ್ರಾ ಇದೆ, ಇದು ಕೂಡ ಒಂದು ಎಕ್ಸ್ಟ್ರಾ ಇದೆ, ಇದು ಒಂದು ಎಕ್ಸ್ಟ್ರಾ ಇದು ಕೌಂಟ್ ಮಾಡಿದೆ. ಇದನ್ನು ಮಾಡ್ಕೋಬೇಡಿ, ಇದನ್ನು ಆಲ್ರೆಡಿ ಇದರಲ್ಲಿ ಬಂದಿದೆ, ಈ ಎರಡು ತ್ರಿಭುಜಗಳು ಇಲ್ಲಿ ಸೇರಿದೆ ಇದು. ಸೊ ಇದು ಎಕ್ಸ್ಟ್ರಾ ಇರೋದು ಮಾತ್ರ ನಾನು ಹೇಳ್ತಾ ಇರೋದು. ಇದು ಕೂಡ ಇಲ್ಲಿ ಬಂದಿದೆ, ಇದಕ್ಕೆ ಬಂದಿದೆ. ಸೊ ನಮಗೆ ಈಗ ಒಟ್ಟಾರೆ ಇದು ಹೊರಗಡೆ ಇರುವಂಥ 4 ತ್ರಿಭುಜಗಳನ್ನು ಅವನ್ನು ಕೂಡ ನೀವು ಪರಿಗಣಿಸಬೇಕಾಗುತ್ತೆ. ಇದಕ್ಕೆ ಮತ್ತೆ 4 ಸೇರಿಸಿ ಟೋಟಲ್ 22 ಆಯಿತು. ಇಷ್ಟೇ ಮುಗಿತಾ? ಇನ್ನೂ ಕತೆ ಪೂರ್ಣಗೊಂಡಿಲ್ಲ. ನೋಡಿ ಇನ್ಯಾರಿದೆ, ಇದೆಲ್ಲ ಹೊರಗಡೆ ಆಯಿತು. ವಾಟ್ ಅಬೌಟ್ ಇನ್ಸೈಡ್? ಈ ತ್ರಿಭುಜ ಒಳಗಡೆ ಏನಾದರೂ ಆಗ್ತಾ ಇದೆಯಾ ನೋಡಿ. ಇಲ್ಲಿ ನಮಗೆ ಈ ಒಂದು ಕಾಮನ್ ಲೈನ್ ಬಂದಿರೋದ್ರಿಂದ, ಓಕೆ ನೋಡಿ, ಇಲ್ಲಿಂದ ಇದು ಒಂದು ತ್ರಿಭುಜ ಇತ್ತಾ, ಈ ಕಡೆ ಲೆಫ್ಟ್ ಹ್ಯಾಂಡ್ ಸೈಡ್ ಒಂದು ತ್ರಿಭುಜ ಇದೆ, ಅದೇ ಥರ ರೈಟ್ ಹ್ಯಾಂಡ್ ಸೈಡ್ ಇನ್ನೊಂದು ತ್ರಿಭುಜ ಇದೆ. ಸೊ ಈ ತ್ರಿಭುಜ ನಾವು ಹೇಳ್ತಾರೆ ಪ್ಲಸ್ ಇದು ಅವೆರಡನ್ನು ಸೇರಿಸಿದರೆ +2 ಒಟ್ಟಾರೆ 24 ತ್ರಿಭುಜಗಳು ನಿಮಗೆ ಈ ಒಂದು ಆಕೃತಿಯಲ್ಲಿ ಸಿಗುತ್ತೆ. ಅರ್ಥ ಇದೆ ಅಂದ್ಕೊಂಡಿದ್ದೀನಿ ನಿಮಗೆ. ಇಟ್ಸ್ ವೆರಿ ಸಿಂಪಲ್. ನಮ್ಮ ಬೇಸಿಕ್ ಟ್ರಿಕ್ಕನ್ನು ಯಾವ ರೀತಿ ಅಪ್ಲೈ ಮಾಡಬೇಕು ಅನ್ನೋದನ್ನು ನಿಮಗೆ ನಾನು ಹೇಳ್ತಾ ಇದ್ದೀನಿ. ಇದು ಹಿಂದಿನ ವರ್ಷಗಳ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಿರುವಂಥ PSI ಮತ್ತು KIS ಪ್ರಶ್ನೆಗಳು. ಓಕೆ, ಇದಾದ ನಂತರ ಲೆಟ್ ಅಸ್ ಮೂವ್ ಆನ್ ಟು ನೆಕ್ಸ್ಟ್ ಕ್ವಶನ್. ಓಕೆ, ಇನ್ನೊಂದಿದೆ KS. ಓಕೆ, ಇಲ್ಲಿ ನೋಡಿ, ಇದು ಕೂಡ KS ನಾಟ್ KS, PSI 2000 ಕೇಳಿದ್ದಾರೆ ಈ ಪ್ರಶ್ನೆ. ಸೊ ಹಿಂದಿನ ಪ್ರಶ್ನೆ ಪತ್ರಿಕೆಗಳು ತುಂಬ ಮುಖ್ಯ. 1998ಇಂದ PSI ಪರೀಕ್ಷೆಗಳು ಶುರುವಾಗಿದೆ. ಅಲ್ಲಿಂದನೂ ಕೂಡ ನೀವು ಪ್ರಶ್ನೆ ಪತ್ರಿಕೆಗಳನ್ನು ನೋಡಲೇಬೇಕಾಗುತ್ತೆ. ಅದು ಹಳೇದು ಅಯ್ಯೋ ಬೇಡ ಅಂತ ಬಿಡಬೇಡಿ. ಯಾಕೆಂದರೆ ಎಷ್ಟೋ ಪ್ರಶ್ನೆಗಳು ಹಳೇ ಪ್ರಶ್ನೆ ಪತ್ರಿಕೆಗಳಿಂದ ತೊಗೊಂಡು ಹಾಕಿರ್ತಾರೆ. ಓಕೆ, ಸೊ ಎಷ್ಟೇ ಪ್ರಶ್ನೆ ಪತ್ರಿಕೆ ಎಷ್ಟೇ ಹಳೇದಾಗಲಿ, 20 ವರ್ಷ ಹಿಂದಿಂದು, 30 ವರ್ಷ ಹಿಂದಿಂದು, ಆವಾಗಿಂದು ಕೂಡ ತುಂಬ ಡಿಫಿಕಲ್ಟ್ ಇರೋ ಪ್ರಾಬ್ಲಮ್ಗಳನ್ನು ಕೇಳಿರ್ತಾರೆ. ಎಷ್ಟೋ ಪ್ರಶ್ನೆಗಳನ್ನು ಅಲ್ಲಿಂದ ತೊಗೊಂಡ್ಬಿಟ್ಟು ಇವಾಗ ಹಾಕಿರ್ತಾರೆ. ಅದಕ್ಕೆ ಒಂದು ಎಕ್ಸಾಂಪಲ್ ಇದು 2000ದ್ದು PSI ಪ್ರಶ್ನೆ ಪತ್ರಿಕೆಯಿಂದ ತೆಗೆದುಕೊಂಡಂಥ ಒಂದು ಪ್ರಶ್ನೆ. ಈ ತ್ರಿಭುಜದಲ್ಲಿ ಈ ಆಕೃತಿಯಲ್ಲಿ ಒಟ್ಟು ಎಷ್ಟು ತ್ರಿಭುಜಗಳಿವೆ? ಸೊ ಇದನ್ನು ಕೂಡ ನಮ್ಮ ಬೇಸಿಕ್ ಪ್ರಿನ್ಸಿಪಲ್ ಅಂದರೆ ಬೇಸ್ ಮೇಲೆ, ಪಾದದ ಮೇಲೆ ಎಷ್ಟು ಭಾಗಗಳಾಗಿವೆ ಅದನ್ನು ನೋಡ್ಕೊಳ್ಳಿ. ಆ ಭಾಗಗಳನ್ನೆಲ್ಲ ಕೂಡಿಸ್ಕೊಳ್ಳಿ. ಏನು ಸಂಖ್ಯೆ ಬರುತ್ತಲ್ಲ ಮೊತ್ತ, ಅಷ್ಟು ತ್ರಿಭುಜಗಳು ಆ ಒಂದು ಬೇಸ್ ಲೈನ್ ಮೇಲೆ ನಿಮಗೆ ಸಿಗುತ್ತೆ. ಆ ಥರ ಮತ್ತೆ ಮುಂದೆ ಬೇಸ್ ಲೈನ್ ಇದ್ದರೂ ಅವುಗಳಿಗೂ ಕೂಡ ಅಷ್ಟೇ ತ್ರಿಭುಜಗಳನ್ನು ಲೆಕ್ಕ ಹಾಕ್ಬಿಟ್ಟು ಒಟ್ಟಾರೆ ತ್ರಿಭುಜಗಳನ್ನು ನೀವು ಕಂಡುಹಿಡಿಯಬೇಕಾಗುತ್ತೆ. ಸೊ ಇಲ್ಲಿ ಬೇಸ್ ಲೈನ್ ಏನಿದೆ, ಇದು ಒಂದು ಪಂಚಭುಜಾಕೃತಿ. ಪಂಚಭುಜ ಅಂದರೆ 5 ಬಾಹುಗಳಿರುತ್ತೆ. ಇದಕ್ಕೆ ರೆಗ್ಯುಲರ್ ಪೆಂಟಗಾನ್ ಅಂತೀವಿ. ಪೆಂಟಗಾನ್ ಅಂದರೆ ಪಂಚಭುಜಾಕೃತಿ. ರೆಗ್ಯುಲರ್ ಅಂದರೆ ಸಮ ಪಂಚಭುಜಾಕೃತಿ. ಸಮ ಅಂದ್ರೆ ಎಲ್ಲ ಬಾಹುಗಳು ಇಲ್ಲಿ ಸಮನಾಗಿರುತ್ತೆ. 5 ಬಾಹುಗಳಿರುತ್ತೆ, 5 ಬಾಹುಗಳಿರುತ್ತೆ. ಆ ಎಲ್ಲ ಬಾಹುಗಳು ಸಮ ಉದ್ದವನ್ನು ಹೊಂದಿರುತ್ತೆ. ಅದಕ್ಕೆ ಇದು ರೆಗ್ಯುಲರ್ ಪೆಂಟಗಾನ್. ಪೆಂಟ ಅಂದರೆ 5 ಅಂದರೆ 5. ಪಂಚಭುಜಾಕೃತಿ. ಪಂಚಭುಜಾಕೃತಿಯಲ್ಲಿ ಕರ್ಣಗಳು ಬರುತ್ತೆ. ಕರ್ಣಗಳಂದ್ರೇನು? 2 ಸತತ. ನೋಡಿ, ಒಂದು ಪಂಚಭುಜಾಕೃತಿಯಲ್ಲಿ ಇದಕ್ಕೆ ಸಪೋಸ್ ನಾನು A, B, C, D, E ಅಂತ ಆ ಬಿಂದುಗಳನ್ನು ಹೆಸರಿಸ್ತೀನಿ. ಸೊ AB ಇದು ಕರ್ಣ ಅಲ್ಲ, ಇದು ಬಾಹು. ಸೊ ಒಂದು ಸತತ ಕನ್ಸಕ್ಯೂಟಿವ್ ಅಂತ ಹೇಳ್ತೀವಲ್ಲ, ಸತತ ಬಿಂದುವನ್ನು ಬಿಟ್ಟು ಬರುವಂಥದ್ದು. ಸೊ A ಮತ್ತು C ಮಧ್ಯೆ ಒಂದು ಕರ್ಣ ನಮಗೆ ಸಿಗುತ್ತೆ. AD ಮಧ್ಯೆ ಒಂದು ಕರ್ಣ. ಸೊ ಯಾವುದೇ ಒಂದು, ಇದಕ್ಕೆ ಶೃಂಗ ಬಿಂದು ಅಂತ ಹೇಳ್ತೀವಿ. ಓಕೆ, ಸೊ ಯಾವುದೇ ಒಂದು ಶೃಂಗದಿಂದ 2 ಕರ್ಣಗಳನ್ನು ಎಳಿಬೋದು. ಓಕೆ, ಸೊ ನಾವು A ಇಂದ ಹೊರಟ್ರೆ AC ಒಂದು ಕರ್ಣ, ಆನಂತರ BD ಒಂದು ಕರ್ಣ. ಲೆಟ್ ಅಸ್ ನಂಬರ್ ದಿಸ್. ಇದು ಮೊದಲನೇ ಕರ್ಣ, ಇದು ಎರಡನೇ ಕರ್ಣ, ಡಯಾಗೋನಲ್ ಅಂತ ಏನು ಹೇಳ್ತೀವಲ್ಲ, ಕರ್ಣ ಅಥವಾ ವಿಕರ್ಣ ಅಂತ. ಇದು 3, ಇದು 4 ಮತ್ತು ಇದು 5ನೇ ಕರ್ಣ. ಸೊ ಪಂಚಭುಜಾಕೃತಿಯಲ್ಲಿ 5 ಕರ್ಣಗಳು ಇರುತ್ತವೆ.
ಸೊ ಈ ಕರ್ಣಗಳನ್ನೇ ನಾವು ಬೇಸ್ ಲೈನ್ ಅಂತ ಇಲ್ಲಿ ಪರಿಗಣಿಸಿ ಆ ಬೇಸ್ ಲೈನ್ ಮೇಲೆ ಎಷ್ಟು ತ್ರಿಭುಜಗಳಿವೆ ಅನ್ನೋ ಒಂದು ಟ್ರಿಕ್ ಏನು ನೀವು ಕಲ್ತಿದ್ದೀರಲ್ಲ ಅದನ್ನು ಅಪ್ಲೈ ಮಾಡಿ. ದಟ್ಸ್ ಆಲ್. ಸಪೋಸ್ ನಾನು ಇಲ್ಲಿಂದ ಹೋಗ್ತೀನಿ, ಮೊದಲನೇ ಕರ್ಣ ಇದನ್ನು ತಗೊಳ್ತೀನಿ. ಓಕೆ, ಮೊದಲನೇ ಕರ್ಣ ಹೀಗಿದೆ. ಈ ಥರ ಒಂದು ತ್ರಿಭುಜ ಸಿಗುತ್ತಾ ನಿಮಗೆ? ಇಲ್ಲಿ ನೋಡಿ ಮಧ್ಯ ಹೀಗೆ. ಸೊ ಇದು ಒಂದು ಬೇಸ್ ಲೈನ್, ಇದ್ರ ಮೇಲೆ ಈ ಒಂದು ಪಾರ್ಟ್ ನಾನು ತಗೊಳ್ತಾ ಇರೋದು ABC. ಈ ಟ್ರಯಾಂಗಲ್ ಇಲ್ಲಿ ಸಿಗುತ್ತೆ. ಸೊ ಇಲ್ಲಿ ಎಷ್ಟು ಭಾಗಗಳಿದೆ? 1 ಭಾಗ, 2 ಭಾಗ, 3 ಭಾಗ. ಅಂದರೆ ಇಲ್ಲಿ ನಮಗೆ ಸಿಗುವಂಥ ಒಟ್ಟು ತ್ರಿಭುಜಗಳ ಸಂಖ್ಯೆ 1 + 2 + 3. 1ರಲ್ಲಿ 2 ಸೇರಿದರೆ 3, 3, 3, 6. ಒಟ್ಟು ಒಂದು ಕರ್ಣ ನಮಗೆ 6 ತ್ರಿಭುಜಗಳನ್ನು ಕೊಡುತ್ತೆ ಇಲ್ಲಿರೋದು ಈ ಚಿತ್ರದಲ್ಲಿ. ಸೊ 5 ಕರ್ಣಗಳಿವೆ. 5 × 6, 5 ಎಷ್ಟು ಮಗ್ಗಿ ಬರುತ್ತಲ್ಲ, ಮಗ್ಗಿ 30ರವರೆಗೂ ಮಗ್ಗಿಗಳನ್ನು ನೀವು ಬಾಯಿಪಾಠ ಮಾಡಿ, ಕಂಠಪಾಠ ಮಾಡಿ. ಮಗ್ಗಿಗಳಿಲ್ದೇ ನೀವು ಯಾವ ರೀತಿ ಲೆಕ್ಕಗಳನ್ನು ಮಾಡಬೇಕು ಅನ್ನೋದಕ್ಕೆ ನಾನು ನಿಮಗೆ ಮುಂದೆ ಹೇಳ್ತೀನಿ. ಟ್ರಿಕ್ಸ್ ಇದೆ ಸಾಕಷ್ಟು. ವೇದಿಕ್ ಮ್ಯಾಥಮೆಟಿಕ್ಸು, ಆನಂತರ ಟ್ರ್ಯಾಕ್ಟನ್ಬರ್ಗ್ ಅಂತ ಒಬ್ಬನು ಬರ್ತಾನೆ, ಅವನು ಕೂಡ. ದೇರ್ ಆರ್ ಸೋ ಮೆನಿ ಟ್ರಿಕ್ಸ್, ಶಾರ್ಟ್ಕಟ್ಸ್. ಮಲ್ಟಿಪ್ಲಿಕೇಶನಲ್ಲಾಯಿತು, ಆ್ಯಡಿಷನ್ನು, ಸಬ್ಸ್ಟ್ರಾಕ್ಷನ್ನು, ಡಿವಿಷನ್ನು, ದೇ ಆರ್ ವಂಡರ್ಫುಲ್ ಟ್ರಿಕ್ಸ್. ಅವೆಲ್ಲವೂ ನೀವು ಮಗ್ಗಿ ಕಲಿಯೋದೇ ಬೇಡ, ಆ ಟ್ರಿಕ್ಸ್ಗಳನ್ನು ಕಲ್ತ್ಬಿಟ್ರೆ ಸಾಕು. ಆದರೆ ಮಗ್ಗಿಗಳನ್ನು ಕಲಿಯೋದ್ರಿಂದ ನಿಮಗೆ ಏನೋ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಓಕೆ, 17 ಎಂಟ್ಲೆ ಎಷ್ಟು ಅಂತ ಕೇಳಿದ್ರೆ ಪಟ್ ಅಂತ ಹೇಳಬೇಕು. ಹೇಳಿದರೆ ನನಗಿಷ್ಟೆಲ್ಲ ಗೊತ್ತಿದೆ ಅನ್ನೋದು ನಿಮಗೆ ಗೊತ್ತಿಲ್ಲದೇ ಒಂದು ಆತ್ಮವಿಶ್ವಾಸ ನಿಮಗೆ ಬೆಳೆಯುತ್ತೆ. ಅದಕ್ಕೋಸ್ಕರ ಮಗ್ಗಿಗಳನ್ನು ಕಲೀರಿ, ಅಟ್ಲೀಸ್ಟ್ 20ರವರೆಗೂ ಕಲೀರಿ. ಇಟ್ ವಿಲ್ ಹೆಲ್ಪ್ ಯು ಎ ಲಾಟ್. ನೀವು ಎಷ್ಟೇ ಟ್ರಿಕ್ಸ್ಗಳನ್ನು ಕಲಿತರೂ ಕೂಡ ಆ ಟ್ರಿಕ್ಸ್ಗಳನ್ನು ರಿವೈಸ್ ಮಾಡ್ತಾನೆ ಇರಬೇಕು. ಅಂದರೆ ಮಾತ್ರ ನಿಮಗೆ ಆ ಟ್ರಿಕ್ಸನ್ನು ತಿಳ್ಕೊಂಡಿದ್ದಕ್ಕೂ ಲಾಭ. ಇಲ್ಲ ಅಂದರೆ ಏನು ಉಪಯೋಗ ಇಲ್ಲ. ಅದೇ ಥರ ಮಗ್ಗಿಗಳನ್ನು ನೀವು ಕಲಿಯೋದ್ರಿಂದ ನಿಮಗೆ ಅದು ತುಂಬ ಹ್ಯಾಂಡೇ ಆಗುತ್ತೆ, ಪರೀಕ್ಷೆಗಳಲ್ಲಿ ಹೆಲ್ಪ್ ಆಗುತ್ತೆ. ಓಕೆ, 5 × 6 = 31 ಪಟ್ಟು ಅಂತ ಹೇಳಿದರೆ ನೋಡಿ. ಸೊ ಒಟ್ಟು 5 ಕರ್ಣಗಳಿಗೆ, ಪ್ರತಿಯೊಂದು ಕರ್ಣಕ್ಕೂ ಇಲ್ಲಿ ಇದರ ಮೇಲೆ 6 ತ್ರಿಭುಜ ಸಿಗುತ್ತೆ. 2ನೇ ಕರ್ಣಕ್ಕೆ ಮತ್ತೆ 6 ತ್ರಿಭುಜ, 3ನೇ ಕರ್ಣಕ್ಕೆ 6 ತ್ರಿಭುಜ. ಈ ಥರ ನಿಮಗೆ ಒಟ್ಟಾರೆ 30 ತ್ರಿಭುಜಗಳು ಸಿಗುತ್ತೆ. ಅಷ್ಟೇ ಅಲ್ಲ, ಇನ್ನೂ ಇದೆ ಸ್ಟೋರಿ. ಓಕೆ, ಸೊ ಇಷ್ಟೇ. ಇನ್ನೂ ಕೆಲವು ತ್ರಿಭುಜಗಳು ನಮಗೆ, ಇದೆಲ್ಲ ನೀವು ಹೊರಗಡೆ ಪಾರ್ಟಲ್ಲಿ ಇದೆಲ್ಲ ಮಾಡಾಯಿತು. ವಾಟ್ ಅಬೌಟ್ ಇನ್ಸೈಡ್? ಒಳಗಡೆ ನೋಡೋಣ ಏನಿದೆ ಅಲ್ಲಿ ಅಂತ. ಓಕೆ, ಫೈನ್. ಸೊ 30 ತ್ರಿಭುಜಗಳಾಯಿತು. ಒಳಗಡೆ ಬನ್ನಿ. ಈಗ ಒಳಗಡೆ ಏನಾಗುತ್ತೆ? ಇಲ್ಲಿ ಈ ಒಂದು ಕರ್ಣ, ಇದನ್ನೇ ತಗೊಳ್ತೀವಿ ನಾವು. AC ಅನ್ನೋದು ಮೊದಲನೇ ಕರ್ಣ. ಓಕೆ, AC ಕರ್ಣ ಇಲ್ಲಿ ನೋಡಿ, ಇದು ಒಂದು ಇನ್ಸೈಡ್, ಇವೆಲ್ಲ ಔಟ್ಸೈಡ್ ಆಯಿತು. AC ಕರ್ಣ ಇಲ್ಲಿ ಒಳಗಡೆ ಒಂದು ತ್ರಿಭುಜವನ್ನು ನಿರ್ಮಾಣ ಮಾಡ್ತಾ ಇದೆ. ಸೊ ಒಂದು ಕರ್ಣ ಒಳಗಡೆ ಒಂದು ತ್ರಿಭುಜವನ್ನು ನಿಮಗೆ ಕೊಡುತ್ತೆ. ಹೀಗಾಗಿ 5 ಕರ್ಣಗಳು ನಿಮಗೆ, ಅಂದರೆ 5 × 1, 5 ತ್ರಿಭುಜಗಳನ್ನು ಕೊಡುತ್ತೆ. ಇನ್ಸೈಡ್ ಒಳಗಡೆ ಇದೆ ನೋಡಿ. ಇದು ಒಂದು, ಈ ಕರ್ಣ ತಗೊಂಡ್ರೆ ಮತ್ತೆ ಈ ತ್ರಿಭುಜ ಅನ್ನು ಬೇರೆ ಕಲರಲ್ಲಿ ಮಾಡ್ಬೋದು, ನಿಮಗೆ ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ. ಸೊ ಈ ಕರ್ಣ ತಗೊಂಡ್ರೆ ಮತ್ತೆ ನಿಮಗೆ ಇದೊಂದು ತ್ರಿಭುಜ. ಸೊ ಒಟ್ಟಾರೆ ನಿಮಗೆ 5 ಒಳಗಡೆ ಚಾಚಿಕೊಂಡಿರುವಂಥ ತ್ರಿಭುಜಗಳು ಸಿಗುತ್ತೆ. ಸೊ ನಿಮಗೆ 30 + 5 ಟೋಟಲ್ 35 ತ್ರಿಭುಜಗಳನ್ನು ನೀವು ಈ ಒಂದು ಚಿತ್ರದಲ್ಲಿ ಕಾಣ್ಬೋದು. ಓಕೆ, ಸೊ ನೀವು ಇದಕ್ಕೆಲ್ಲ ಲೆಟರ್ಸ್ ಕೊಟ್ಬಿಟ್ಟು ABC, ABD, ACD ಈ ಥರ ಮಾಡ್ತಾ ಕೂತ್ರೆ ಪೂರ್ತಿ 1 ದಿನ ಬೇಕಾಗುತ್ತೆ ನಿಮಗೆ. ಈ ಪರೀಕ್ಷೆಯಲ್ಲಿ ಕೇಳಿರುವಂಥ ಪ್ರಶ್ನೆ, ಪಂಚಭುಜಾಕೃತಿ ಅಂದರೆ ಒಳಗಡೆ 5 ಕರ್ಣಗಳಿರುತ್ತೆ, ನಿಮಗೆ 35 ತ್ರಿಭುಜಗಳು ಒಟ್ಟಾರೆ ಸಿಗುತ್ತೆ. ಇಲ್ಲಿ ಬೇರೆ ಏನು ಯಾವುದೇ ರೀತಿ ಸಪೋಸ್ ಈ ಥರ ಬೇರೆ ಲೈನ್ಗಳೇನಿಲ್ಲ ಅಂದರೆ ಇದೇ ಥರ ಕೊಡ್ತಾರೆ ಡಯಾಗ್ರಾಮ್. ಇದಕ್ಕಿಂತ ಹೆಚ್ಚಿಗೆ ಅವರು ಟ್ವಿಸ್ಟ್ ಮಾಡೋಕ್ಕೆ ಹೋಗಲ್ಲ. ಯಾಕೆಂದರೆ ಇದು ತುಂಬ ಕಷ್ಟಕರವಾದಂಥ ಒಂದು ಲೆಕ್ಕ.
35 ತ್ರಿಭುಜಗಳನ್ನು ನಿಮಗೆ ಲೆಕ್ಕ ಹಾಕೋಕೆ ಆಗಲ್ಲ. ಪರೀಕ್ಷೆಯಲ್ಲಿ ಇರೋ ಒಂದು ಪ್ರಶ್ನೆಗೆ ನಿಮಗೆ ಹಾರ್ಡ್ಲಿ 2-3 ನಿಮಿಷ ಇರುತ್ತೆ. ಸೊ ಇದನ್ನು ನೆನ್ಪಿಟ್ಕೊಳ್ಳಿ ನೀವು. ಒಂದು ರೆಗ್ಯುಲರ್ ಪಾಲಿಗಾನ್, ಒಂದು ಸಮ ಪಂಚ ಭುಜಾಕೃತಿಯಲ್ಲಿ ಒಳಗಡೆ 5 ಕರ್ಣ ಇರುತ್ತೆ. ಸೊ ಒಟ್ಟಾರೆ ನಮಗೆ ಅಲ್ಲಿ ಸಿಗುವಂಥ ತ್ರಿಭುಜಗಳ ಸಂಖ್ಯೆ 35. ಸೊ ಈ ಪ್ರಶ್ನೆಯಲ್ಲಿ ಅವ್ರು ಏನು ಕೊಟ್ಟಿದ್ದಾರೆ, ಆಪ್ಷನಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಎ ಸಮಥಿಂಗ್, ಐ ಡೋಂಟ್ ರಿಮೆಂಬರ್ ಎಕ್ಸಾಕ್ಟ್ಲಿ, ಬಟ್ 16 ಕೊಟ್ಟಿದ್ದಾರೆ, 18 ಕೊಟ್ಟಿದ್ದಾರೆ, ಇನ್ನೊಂದೇನೋ ಸಿ ಅಲ್ಲಿ 25 ಏನೋ ಕೊಟ್ಟಿದ್ದಾರೆ. ಡಿ ಏನು ಮಾಡಿದ್ದಾರೆ ಅಂದರೆ ಯಾವುದೂ ಅಲ್ಲ ಅಂತ ಅದೊಂದು ಆಪ್ಷನ್ ಕೊಟ್ಟಿದ್ದಾರೆ. ಓಕೆ, ಸೇಮ್ ಪ್ರಶ್ನೆ ಇನ್ನೊಂದು UPSC SSC ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಒಂದು ಪರೀಕ್ಷೆಯಲ್ಲಿ ಸೇಮ್ ಪ್ರಶ್ನೆ ಕೇಳಿದರೆ ಅಲ್ಲಿ ಆಪ್ಷನ್ ಏನು ಮಾಡಿದ್ದಾರೆ, ಏನೋ 16 ಮಾಡಿದ್ದಾರೆ, 20 ಕೊಟ್ಟಿದ್ದಾರೆ. ಆಪ್ಷನ್ಗಳನ್ನು ಹೇಳ್ತಾರೆ, 16 ಕೊಟ್ಟಿದ್ದಾರೆ, 20 ಕೊಟ್ಟಿದ್ದಾರೆ, 20 ಕೊಟ್ಟಿಲ್ಲ ಅವರು. ಅವ್ರೇನು ಮಾಡಿದ್ದಾರೆ, 16 ಸಮಥಿಂಗ್, 16 ಅಲ್ಲ, 14, 16 ಆನಂತರ 20. ಆಪ್ಷನ್ ಡಿ ಏನು ಕೊಟ್ಟಿದ್ದಾರೆ ಅಂದರೆ 25ಕ್ಕಿಂತ ಹೆಚ್ಚು. ಸೊ ನೀವು ಅವಾಗ ಇಲ್ಲಿ ಡೈರೆಕ್ಟ್ ಅವರು 35 ಕೊಟ್ಟಿಲ್ಲ ಅಂದರೆ ಅದರ ಅರ್ಥ ಏನು, ನೀವು ಕೌಂಟ್ ಮಾಡ್ತಾ 20ರವರೆಗೂ ಬರ್ತೀರಾ, ಆಮೇಲೆ ಸುಸ್ತಾಗ್ಬಿಡ್ತಾರ. ಸೊ ಇನ್ನೂ ಹೆಚ್ಚಿಗೆ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ. ಈ ಟ್ರಿಕ್ ನೀವು ಫಾಲೋ ಮಾಡದೇ ಇದ್ದರೆ, ಬೇರೆ ಏನೋ ಯಾವುದೇ ರೀತಿ ನೀವು ಮಾಡ್ತಾ ಕೂತ್ರೆ, ಸೊ 20ಕ್ಕೆ ನಿಮಗೆ ಇನ್ನೂ ಹೆಚ್ಚಿಗೆ ಇದೆ ಅಂತ ಗೊತ್ತಾಗುತ್ತೆ. ಸೊ ಅವಾಗ ಈ ಆಪ್ಷನ್ ನೀವು ಚೂಸ್ ಮಾಡ್ಬೋದು. 20ಕ್ಕಿಂತ ಹೆಚ್ಚು ಏನೋ ಕೊಟ್ಟಿರ್ತಾರೆ, ಇಲ್ಲ ಸ್ಟ್ರೇಟ್ ಅವೇ ಡೈರೆಕ್ಟ್ ಉತ್ತರನೂ ಕೊಟ್ಟಿರ್ತಾರೆ. 35 ಇದಕ್ಕೆ ಬೇಕಾದಂಥ ಉತ್ತರ. ಫೈನ್, ದೆನ್ ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶನ್. ಇಲ್ಲಿ ನೋಡಿ, ನಾವು ನಿಮಗೆ 2000 ಏನಿಲ್ಲ 2000 ಆಗಿನ ಒಂದು PSI ಪ್ರಶ್ನೆ ಪತ್ರಿಕೆಯನ್ನು ನೋಡಿದ್ವಿ. ಓಕೆ, ಮತ್ತು ಲೇಟೆಸ್ಟ್ 2014 ಅದನ್ನು ನೋಡಿದ್ವಿ. ಇವಾಗ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಈ ಪ್ರಶ್ನೆ ಲೇಟೆಸ್ಟ್ 2024. ಈ ಒಂದು ಆಕೃತಿಯಲ್ಲಿ ಎಷ್ಟು ತ್ರಿಭುಜಗಳಿವೆ? ಇದು ನಿಮಗೆ 545 PSI ಏನು ಎಕ್ಸಾಮ್ ಕ್ಯಾನ್ಸಲ್ ಆಯ್ತಲ್ಲ, ಅದಾದಮೇಲೆ KEA ಅವರು ಏನು PSI ಎಕ್ಸಾಮ್ ಮಾಡಿದ್ರಲ್ಲ, ಆ ಕ್ವಶನ್ ಪೇಪರ್ 2024 ಲೇಟೆಸ್ಟ್ ಕ್ವಶನ್ ಪೇಪರ್. ಇದರಲ್ಲಿ ತ್ರಿಭುಜಗಳ ಬದಲು ಸ್ಕ್ವೇರ್ ಕೊಟ್ಟಿದ್ದಾರೆ. ಇಲ್ಲಿ ಏನು ಮಾಡಬೇಕು, ಇಲ್ಲಿ ಇನ್ನೊಂದು ಟ್ರಿಕ್ ನಾನು ನಿಮಗೆ ಹೇಳ್ತೀನಿ. ಮೊದಲನೇ ಟ್ರಿಕ್ಕನ್ನು ನಾವು ನೋಡಿದ್ದೀವಿ, ಒಂದು ಬೇಸ್ ಮೇಲೆ. ಓಕೆ, ಎಷ್ಟು ಭಾಗ ಇರುತ್ತೆ, 1 ಭಾಗ, 2 ಭಾಗ, 3 ಭಾಗ. ಇನ್ನೊಂದು ಬೇಸ ಇದ್ದರೆ ಮತ್ತೆ 1 ಭಾಗ, 2 ಭಾಗ, 3 ಭಾಗ, ಈ ಥರ ಮಾಡಿಬಿಟ್ಟು ನೋಡೋದು. ದಟ್ ವಾಸ್ ಟ್ರಿಕ್ ನಂಬರ್ 1 ಇನ್ ದಿಸ್ ಟಾಪಿಕ್. ಇಲ್ಲಿ ತ್ರಿಭುಜ ಇಲ್ಲ, ಇಲ್ಲೇನೆಂದರೆ ಸ್ಕ್ವೇರ್ ಇದೆ, ವರ್ಗ ಇದೆ, ಅಥವಾ ರೆಕ್ಟ್ಯಾಂಗಲ್ಲು ಕೊಡ್ಬೋದು. ಈ ಸ್ಕ್ವೇರ್ ಅಥವಾ ರೆಕ್ಟ್ಯಾಂಗಲ್ ಕೊಟ್ಟಾಗ ಏನು ಮಾಡ್ತೀರಾ, ಸಪೋಸ್ ಇದೊಂದು ಚಿತ್ರ ಇದೆ, ಈ ಚಿತ್ರದಲ್ಲಿ ಇರುವಂಥ ತ್ರಿಭುಜಗಳ ಸಂಖ್ಯೆ ಎಷ್ಟು? ಸೊ ಇಲ್ಲೇನು ಮಾಡ್ತೀರಾ, ಅಗೇನ್ ಎಷ್ಟು ಪಾರ್ಟಿಗೆ ಕೌಂಟ್ ಮಾಡಿ, 1, 2, 3, 4. ಈ ಚಿತ್ರದಲ್ಲಿ ಒಟ್ಟು 4 ಭಾಗಗಳಿವೆ. ಸೊ ಎಲ್ಲಿ ನಿಲ್ಲಿಸ್ತಿರಲ್ಲ 4, ಈ ಥರ ಕ್ಲಾಕ್ ವೈಸ್, ಆ್ಯಂಟಿ ಕ್ಲಾಕ್ ವೈಸ್ ಅಥವಾ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ನೀವು ಆ ನಂಬರ್ಗಳನ್ನು ಗುರ್ತು ಮಾಡ್ತಾ ಹೋಗಿ, ಎಷ್ಟು ಭಾಗ ಇವೆ ಅಂತ. ಪ್ರದಕ್ಷಿಣಾಕಾರ ಇಲ್ಲ ಅಪ್ರದಕ್ಷಿಣಾಕಾರ. ಸೊ 1 ಭಾಗ ಇದೆ, 2 ಭಾಗ ಇದೆ, 3 ಭಾಗ ಇದೆ, 4 ಭಾಗ ಇದೆ. ಸೊ ಆ 4ಕ್ಕೆ 2ರಿಂದ ಗುಣಿಸಿ ಒಟ್ಟು 8 ತ್ರಿಭುಜಗಳು ಈ ಒಂದು ಚಿತ್ರದಲ್ಲಿ ಇವೆ. ಕೌಂಟ್ ಮಾಡ್ಬೋದು. ಇದು 1, ಇದು 2, 3, 4, ಇದು 5, ಇದು 6. ಓಕೆ, ಅದೇ ಥರ ನೀವು ಮೇಲ್ಗಡೆನೂ ಕೌಂಟ್ ಮಾಡ್ಬೋದು. ಈ ಪಾರ್ಟ್ ತಗೊಳ್ಳಿ, ಇದು 7, ಅನಂತರ ಇದು 8. ಈ ಒಟ್ಟಾರೆ 8 ಚಿತ್ರಗಳು, 8 ತ್ರಿಭುಜಗಳು ನಿಮಗೆ ಒಂದು ಸ್ಕ್ವೇರ್ನಲ್ಲಿ ಸಿಗುತ್ತೆ. ಈ ರೀತಿ 2 ಕರ್ಣಗಳನ್ನು ಎಳೆದವು. ಓಕೆ, ಬರೀ ಇದೇ ಥರ ಇದ್ದರೆ, ಒಂದೇ ಕರ್ಣ ಇದ್ದರೆ ಸ್ಟ್ರೇಟ್ 1 ತ್ರಿಭುಜ, 2 ತ್ರಿಭುಜ, ಮತ್ತೇನಿಲ್ಲ.
ಸೊ ಇನ್ನೊಂದು ಈ ಥರ ಕರ್ಣವನ್ನು ಹೇಳಿದಾಗ ನಿಮಗೆ 1 2 3 4 ಭಾಗಗಳು ಸಿಗುತ್ತೆ. ಸೊ 4 ಇಂಟು 2. ಸಪೋಸ್ ನಾನು ಈ ಥರ ಇನ್ನೊಂದು ಲೈನ್ ಹೇಳ್ತೀನಿ, ಆಗ ನಿಮಗೆ 1 2 3 4 5 6 ಭಾಗಗಳು ಸಿಗುತ್ತೆ. 6 ಭಾಗಕ್ಕೆ 2ರಿಂದ ಗುಣಿಸಿ 12 ತ್ರಿಭುಜಗಳು ಆಯಿತು. ಅದೇ ಥರ ಇನ್ನೂ ದೊಡ್ಡದು ಇರುವಂಥ ತೋಳು, ಇಲ್ಲಿ 1 2 ಕರ್ಣ, ಇದೊಂದು, ಆನಂತರ ಇದೊಂದು, ಇಷ್ಟಿದೆ. ಈ ಒಂದು ಚಿತ್ರದಲ್ಲಿ ಎಷ್ಟು ತ್ರಿಭುಜಗಳಿವೆ? ಅಗೇನ್ ಸ್ಟಾರ್ಟ್ ಕೌಂಟಿಂಗ್ ದ ನಂಬರ್ ಆಫ್ ಸೆಕ್ಷನ್ಸ್ ಇನ್ ದಿಸ್ ಡಯಾಗ್ರಾಮ್. ಸೊ 1 2 3 4 5 6 7 8. ಸೊ 8 ಭಾಗಗಳಿವೆ. ಸೊ 8 ಇಂಟು 2, ಯಾವಾಗಲೂ 2ರಿಂದನೇ ಗುಣಿಸಿ. ಈ ಥರ ಸ್ಕ್ವೇರ್ಗಳನ್ನು ಕೊಟ್ಟಾಗ ಎಷ್ಟು ತ್ರಿಭುಜಗಳಿವೆ ಅಂತ ಕೇಳಿದಾಗ ಮತ್ತು ಎಷ್ಟು ಭಾಗ ಮಾಡಿರ್ತಾರಲ್ಲ ಆ ಭಾಗಗಳನ್ನೆಲ್ಲ ಕೌಂಟ್ ಮಾಡಿ ಎಲ್ಲಿ ಎಂಡ್ ಆಗುತ್ತೋ ಅಲ್ಲಿ ನಿಲ್ಲಿಸ್ಬಿಟ್ಟು ಅಲ್ಲಿ ಮುಗಿದಂಥ ಸಂಖ್ಯೆಗೆ 2ರಿಂದ ಗುಣಿಸಿ. 6ಕ್ಕೆ 2ರಿಂದ ಗುಣಿಸಿವಿ, 4ಕ್ಕೆ 2ರಿಂದ ಗುಣಿಸಿವಿ, 8ಕ್ಕೆ 2ರಿಂದ ಗುಣಿಸಿವಿ. 16 ತ್ರಿಭುಜಗಳು ಒಟ್ಟಾರೆ ಈ ಒಂದು ಚಿತ್ರದಲ್ಲಿ ಇವೆ ಅಂತ ಅದರ ಅರ್ಥ. ಓಕೆ, ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಟ್ರಿಕ್ ನಂಬರ್ 2, ತ್ರಿಭುಜಗಳ ಸಂಖ್ಯೆಯನ್ನು ಕಂಡುಹಿಡಿಯೋದು ಹೇಗೆ ಅನ್ನೋದಕ್ಕೆ ಇದು ಸೆಕೆಂಡ್ ಟ್ರಿಕ್. ಫೈನ್. ಈಗ ಇಲ್ಲೇನು ಮಾಡಿದ್ದಾರೆ, ಈ ಒಂದು ಪರೀಕ್ಷೆಯಲ್ಲಿ ಅವರು ಮೂರು ವರ್ಗಗಳನ್ನು ಕೊಟ್ಟಿದ್ದಾರೆ. ಓಕೆ, 3 ವರ್ಗಗಳನ್ನು ಕೊಟ್ಟಿದ್ದಾರೆ. ಸೊ ನೀವು ಪ್ರತಿ ವರ್ಗದಲ್ಲಿ ಎಷ್ಟಿದೆ ತ್ರಿಭುಜಗಳು? ಈ ಸೆಕೆಂಡ್ ಟ್ರಿಕ್ಕನ್ನು ನೀವು ಅಪ್ಲೈ ಮಾಡಿ. ಓಕೆ, ಸೆಕೆಂಡ್ ಟ್ರಿಕ್ಕಲ್ಲಿ ಏನು, ಎಷ್ಟು ಭಾಗಗಳಿವೆ ಕೌಂಟ್ ಮಾಡಿ ಆ ಭಾಗಗಳಿಗೆ ನೀವು 2ರಿಂದ ಗುಣಿಸಿದ್ರೆ ಆಯಿತು. ಫೈನ್. ನೋಡಿ, ಇಲ್ಲಿ ಇದನ್ನು ಮೊದಲನೇ ಒಂದು ಮೂರು ಪ್ರತ್ಯೇಕವಾಗಿ ಪರಿಗಣಿಸಿ. ಒಟ್ಟಾರೆ ಎಷ್ಟು ನಿಮಗೆ ತ್ರಿಭುಜಗಳು ಸಿಗುತ್ತೆ? ಸೊ ಇಲ್ಲಿ ನೋಡಿ, 1 2 3 4. ಸೊ 4 ಇಂಟು 2. ಸೊ ಮೊದಲನೇ ವರ್ಗದಲ್ಲಿ 8 ತ್ರಿಭುಜ. ಅದೇ ಥರ ಎರಡನೇ ವರ್ಗದಲ್ಲಿ 8 ತ್ರಿಭುಜ. ಮೂರನೇ ವರ್ಗದಲ್ಲಿ ಸ್ಕ್ವೇರ್ 8 ತ್ರಿಭುಜ. ಒಟ್ಟಾರೆ 8 + 8 ಎಷ್ಟಾಯಿತು? 8 3 24. ಓಕೆ, ಗುಣಾಕಾರ ಅಂದ್ರೇನು? ಇಟ್ ಇಸ್ ನಥಿಂಗ್ ಬಟ್ ರಿಪೀಟೆಡ್ ಅಡಿಷನ್. ಅದಕ್ಕೆ ನಾನು 8 + 8 + 8 ಅನ್ನೋ ಬದಲು 8 3 24 ಡೈರೆಕ್ಟಾಗಿ ಗುಣಾಕಾರ ಮಾಡಿ ನೀವು ಅದನ್ನು ತೊಗೊಳ್ಬೋದು. ಓಕೆ, ಫೈನ್. ನಾವು ಇಷ್ಟೇ ಮುಗಿದೋಯ್ತಾ? ಇಲ್ಲ. ಇಲ್ಲಿ ಏನಾಗಿದೆ ಅಂದರೆ, ನೀವು ಪ್ರತ್ಯೇಕವಾಗಿ ಈ ವರ್ಗಗಳನ್ನು ಪರಿಗಣಿಸಿದಾಗ ನಿಮಗೆ ಅಲ್ಲಿ 8 ತ್ರಿಭುಜಗಳು ಸಿಗುತ್ತೆ. ಇದು ಮೊದಲನೇದು, ಹಾಗೆ ಇದು ಎರಡನೇದು, ಇದು ಮೂರನೇದು. ಇಲ್ಲಿ ಪ್ರತ್ಯೇಕವಾಗಿಲ್ಲ, ಈ ವರ್ಗಗಳು ಒಂದಕ್ಕೊಂದು ಅಂಟಿಕೊಂಡಿದ್ದಾವೆ. ದಟ್ ಈಸ್ ದ ಟ್ವಿಸ್ಟ್ ಹಿಯರ್. ಓಕೆ, ಕಥೆಯಲ್ಲಿರುವ ತಿರುವು ಏನಂದರೆ ಇದು. ಇಲ್ಲಿ ಎಲ್ಲವನ್ನು ಮೂರನ್ನು ಜೋಡಿಸಿದ್ದಾರೆ. ಆ ಜೋಡಣೆಯಿಂದಾಗಿ ನಿಮಗೆ ಇಲ್ಲಿ ಹೆಚ್ಚಿನ ತ್ರಿಭುಜಗಳು ಸಿಗುತ್ತೆ. ಸೊ ಬರೀ 24ಕ್ಕೆ ನಿಲ್ಲಿಸಬೇಡಿ. ನಮ್ಮ ಸೆಕೆಂಡ್ ಟ್ರಿಕ್ ನೀವು ಅಪ್ಲೈ ಮಾಡಿ ಆದಮೇಲೆ, ಸೊ ಟ್ರಿಕ್ ನಂಬರ್ 2 ಯಾವುದು? ಈ ಥರ ಇದರಲ್ಲಿ ಇರುವಂಥ ಭಾಗಗಳನ್ನು ಗುರುತಿಸ್ಬಿಟ್ಟು ಎಷ್ಟು ಭಾಗ ಇವೆ ನೋಡಿಬಿಟ್ಟು ಅದಕ್ಕೆ 2ರಿಂದ ಗುಣಿಸಿದರೆ 8 ಸಿಗುತ್ತೆ. ಸೊ ಇದು ಪ್ರತ್ಯೇಕವಾದಂಥ ವರ್ಗ, ಅದರಲ್ಲಿ 8 ಇದೆ. ಅದೇ ಥರ 8 ಇದೆ. ನಾವು ಮೊದಲು ಪ್ರತ್ಯೇಕವಾಗಿ ಪರಿಗಣಿಸಿ ಎಷ್ಟು ತ್ರಿಭುಜಗಳಿವೆ ನೋಡಿದ್ದೀವಿ. ಇವಾಗ ಈ 2 ಇಲ್ಲಿ ಕೊನೆಯಲ್ಲಿರೋ ಬಲ ತುದಿಯಲ್ಲಿರೋದು ಮತ್ತು ಎಡ ತುದಿಯಲ್ಲಿರುವ ವರ್ಗಗಳನ್ನು ಮಧ್ಯೆ ಇರುವಂಥ ವರ್ಗಕ್ಕೆ ಜೋಡಣೆ ಮಾಡಿದ್ದಾರೆ. ಈ ಜೋಡಣೆಯಿಂದಾಗಿ ನಮಗೆ ಇಲ್ಲಿ ನೋಡಿ, ಇದು ಒಂದು ತ್ರಿಭುಜ ಸಿಗುತ್ತಾ ಎಕ್ಸ್ಟ್ರಾ, ಮತ್ತು ಇನ್ನೊಂದು ತ್ರಿಭುಜ ಸಿಗುತ್ತೆ ಎಕ್ಸ್ಟ್ರಾ.
ಸೊ +2 24ಗೆ ಮತ್ತೆ +2. ಇದು ಮೇಲೆ ಕಾಣುವಂಥ ಮೇಲ್ಮುಖವಾಗಿರುವ ತ್ರಿಭುಜ. ವಾಟ್ ಅಬೌಟ್ ಉಲ್ಟಾ ಇದೆ? ಇಲ್ಲೇ ನೋಡಿ, ಇಲ್ಲೂ ಕೂಡ ಒಂದು ತ್ರಿಭುಜ, ಮತ್ತು ಇದು ಕೂಡ ಒಂದು ತ್ರಿಭುಜ. ಸೊ +2. ಒಟ್ಟಾರೆ ನಿಮಗೆ 28 ತ್ರಿಭುಜಗಳು ಈ ಒಂದು ಚಿತ್ರದಲ್ಲಿ ನಿಮಗೆ ಸಿಗುತ್ತೆ. 28. ಅರ್ಥ ಆಯ್ತಲ್ಲ? ಸೊ ಈ 2 ಟ್ರಿಕ್ಕನ್ನು ನೀವು ನೆನ್ಪಿಟ್ಕೊಳ್ಳಿ. ನಿಮಗೆ ಇದು ಈ ರೀತಿ ಕೆಲವು ಪ್ರಶ್ನೆಗಳನ್ನು ನಿಮಗೆ ಯಾವ ರೀತಿ ಸಾಲ್ವ್ ಇಂದ ನಮ್ಮ ಟ್ರಿಕ್ಗಳನ್ನು ಯಾವ ರೀತಿ ಅಪ್ಲೈ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಹೇಳಿದ್ದೀನಿ. ಈ ಒಂದು ಕಂತಿನಲ್ಲಿ ಸಾಕು. ಮುಂದಿನ ಕಂತಿನಲ್ಲಿ ನಾನು ತ್ರಿಭುಜಗಳನ್ನೇ ಇನ್ನೂ ಎರಡು ಟೈಪ್ ಬರುತ್ತೆ. ಅದೇನೆಂದರೆ ಒಂದು ಓಕೆ, ಇದೆ ನಿಮಗೆ ಇದರಲ್ಲಿ ಕೇಳಿರೋ ಪ್ರಶ್ನೆ. ಸೊ ಇನ್ನೂ 2 ಟೈಪ್ ಏನಂದರೆ, ಒಂದು ತ್ರಿಭುಜದೊಳಗಡೆ ತ್ರಿಭುಜ ಈ ಥರ ಇರುತ್ತೆ. ಸೊ ಇಂಥ ಚಿತ್ರಗಳಲ್ಲಿ ಎಷ್ಟು ತ್ರಿಭುಜಗಳಿವೆ ಅನ್ನೋದು ಅದೊಂದು ಟೈಪು. ಇನ್ನೊಂದು ಟೈಪ್ ಏನು ಬರುತ್ತೆ ಅಂದರೆ ರೋಸ್ ಆಫ್ ಟ್ರಯಾಂಗಲ್ಸ್, ತ್ರಿಭುಜಗಳ ಸಾಲು. ಅದೇಗೆ ಇಲ್ಲಿ ನೋಡಿ, ಇಲ್ಲಿ ಈ ರೀತಿ ನೀವು ಚಿತ್ರವನ್ನು ಓಕೆ, ಮತ್ತು ಇಲ್ಲೂ ಕೂಡ ಈ ರೀತಿ ನೋಡಿ, ಇಲ್ಲಿ ತ್ರಿಭುಜಗಳ ಸಾಲು ಇದೊಂದು ಟೈಪ್ ಇದೆ. ಮೊದಲನೇ ಟೈಪು ನಿಮಗೆ ನಾನು ತೋರಿಸಿದಾಗ ಈ ರೀತಿ ಸರಳವಾದಂಥ ಚಿತ್ರ, ಇದರಲ್ಲಿ 1 2 3 4 ಅಂತ ಭಾಗ ಮಾಡಿ ಆ ಭಾಗವನ್ನು ಕೂಡಿಸ್ತೀರ. ಇನ್ನೊಂದು ಟೈಪ್ ಏನಂದರೆ ವರ್ಗ, ಸ್ಕ್ವೇರ್ ಅಥವಾ ರೆಕ್ಟ್ಯಾಂಗಲಲ್ಲಿ ಈ ರೀತಿ ಕರ್ಣಗಳನ್ನು ಅಥವಾ ಬೇರೆ ಬೇರೆ ಗೆರೆಗಳನ್ನು ಎಳೆದಾಗ ಇದು ಟೈಪ್ 1, ಇದು ಟೈಪ್ 2, ಇದು ಟೈಪ್ 3, ಇದು ಟೈಪ್ 4. ಸೊ ಇವೆರಡನ್ನು ನಾವು ಇವಾಗ ಕಲ್ತಿದ್ದೀವಿ ಟ್ರಿಕ್ಸ್ಗಳನ್ನು. ಇದೆರಡಕ್ಕೂ ಮುಂದಿನ ಕಂತಿನಲ್ಲಿ ಏನು ಟ್ರಿಕ್ಸ್ ಅಂತ ಹೇಳ್ತೀನಿ. ಪರೀಕ್ಷೆಗಳಲ್ಲಿ ಬಂದಿರುವಂಥ ಪ್ರಶ್ನೆಗಳನ್ನು ನಿಮಗೆ ಸಾಲ್ವ್ ಮಾಡಿದ್ದೀನಿ, ಅದನ್ನು ನೆನಪಿಟ್ಕೊಳ್ಳಿ. ಎಸ್ಪೆಷಲಿ ಪಂಚಭುಜಾಕೃತಿ ಸಡನ್ನಾಗಿ ನಿಮ್ಮ ಮುಂಬರುವ ಪರೀಕ್ಷೆಯಲ್ಲಿ ಕೇಳ್ಬೋದು. ಪಂಚಭುಜಾಕೃತಿಯನ್ನು ನೋಡಿದ ತಕ್ಷಣ ನೀವೇನು ಮಾಡಬೇಕಂದ್ರೆ, ಅಲ್ಲಿ ಕರ್ಣಗಳಷ್ಟೇ ಇದ್ದರೆ, ಬೇರೆ ಯಾವುದೇ ಒಂದು ಲೈನ್ ಅಥವಾ ಗೆರೆಗಳು ಇಲ್ಲದೆ ಹೋದರೆ ಸ್ಟ್ರೇಟ್ ಅವೇ 35 ತ್ರಿಭುಜಗಳು ಅಂತ ಅದನ್ನು ನೆನ್ಪಿಟ್ಕೊಂಡ್ರಿ ಅಷ್ಟೆ. ಅದೇ ಥರ ಷಡ್ಭುಜಾಕೃತಿ 6 ಕರ್ಣಗಳಿರುತ್ತೆ, ಅಲ್ಲಿ ಎಷ್ಟು ಬರುತ್ತೆ ಅದನ್ನು ನಿಮಗೆ ಹೇಳ್ತೀನಿ ನಾನು ಮುಂದೆ. ಇದನ್ನು ಅಟ್ಲೀಸ್ಟ್ ಇದನ್ನು ನೆನ್ಪಿಟ್ಕೊಳ್ಳಿ, ಅಥವಾ ನೀವು ಅದನ್ನು ಹೋಮ್ವರ್ಕ್ ಅಂತ ತಗೊಳ್ಳಿ. ಪಂಚಭುಜಾಕೃತಿಯಲ್ಲಿ 5 ಕರ್ಣಗಳಿರುತ್ತೆ, ಒಟ್ಟಾರೆ 35 ತ್ರಿಭುಜಗಳು ಸಿಗುತ್ತೆ. ಷಡ್ಭುಜಾಕೃತಿಯಲ್ಲಿ ಹೆಕ್ಸಾಗಾನ್, ರೆಗ್ಯುಲರ್ ಹೆಕ್ಸಾಗಾನ್, ಅದರಲ್ಲಿ ನಿಮಗೆ ಎಷ್ಟು ಕರ್ಣಗಳಿರುತ್ತೆ? 6 ಕರ್ಣಗಳಿರುತ್ತೆ. ಅಲ್ಲಿ ನಿಮಗೆ ಸಿಗುವಂಥ ಒಟ್ಟು ತ್ರಿಭುಜಗಳು ಎಷ್ಟು ಅನ್ನೋದನ್ನು ಇದು ನಿಮಗೆ ಹೋಮ್ವರ್ಕ್. ಫೈನ್. ಸೊ 2 ಟ್ರಿಕ್ಗಳಾದ ನಂತರ ಈ 2 ಬಗ್ಗೆ ಮುಂದಿನ ಎಪಿಸೋಡ್ನಲ್ಲಿ ನೋಡೋಣ. ಈ 2 ಟ್ರಿಕ್ಕನ್ನು ನೆನಪಿಟ್ಕೊಳ್ರಿ. ಇದನ್ನು ಏನು ಮಾಡಬೇಕಂದ್ರೆ, ಸ್ಕ್ವೇರ್ ಕೊಟ್ಟಾಗ ಅಲ್ಲೂ ಕೂಡ ಪಾರ್ಟ್ ಎಷ್ಟಿವೆ ಅಂತ ಗುರ್ತು ಹಾಕ್ಕೊಳ್ಳಿ. ಒಂದು ಅಪ್ರದಕ್ಷಿಣಾಕಾರವಾಗಾದರೂ ಹೋಗಿ, ಇಲ್ಲ ಪ್ರದಕ್ಷಿಣಾಕಾರದಲ್ಲಾದರೂ ಹೋಗಿ, ಯಾವ ಎಲ್ಲಿ ಎಂಡ್ ಆಗುತ್ತಲ್ಲ ಆ ಪಾರ್ಟನ್ನು ಎಷ್ಟಿರುತ್ತೆ ನೋಡಿ, ಅಲ್ಲಿ 8 ಇದ್ದರೆ 8ಕ್ಕೆ 2ರಿಂದ ಗುಣಿಸಿ, 4 ಬಂದರೆ 2ರಿಂದ, ಯಾವುದೇ ಎಷ್ಟೇ ಬರಲಿ ಅದಕ್ಕೆ 2ರಿಂದ ಗುಣಿಸ್ಬಿಟ್ರೆ ನಿಮಗೆ ಇದು ಕೂಡ ಸಿಗುತ್ತೆ. ಆ ರೀತಿ ಪ್ರತ್ಯೇಕ ವರ್ಗಗಳಲ್ಲಿ ಸಿಗುವಂಥ ತ್ರಿಭುಜಗಳು ಅವನ್ನ ಜಾಯಿನ್ ಮಾಡಿದಾಗ, 2 ಇಲ್ಲಿ 3 ಜಾಯಿನ್ ಮಾಡಿದ್ದಾರೆ, 1 2 3. ಇದು ಪರೀಕ್ಷೆಯಲ್ಲಿ ಕೇಳಿರುವಂಥ ಪ್ರಶ್ನೆ. ಬರೀ 2 ಜಾಯಿನ್ ಮಾಡಿದರೆ ಎಷ್ಟು ಬರುತ್ತೆ? ನಾನು 3 ಜಾಯಿನ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂತ ನಿಮಗೆ ಹೇಳಿದ್ದೀನಿ. 2 ಮಾಡಿದರೆ ಏನಾಗುತ್ತೆ? ಈ 2 ಜಾಯಿನ್ ಮಾಡಿದ್ರು ಬೇರೆ ಬೇರೆ ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ. ಸೊ ಅದನ್ನು ನೋಡಿ ಎಷ್ಟಾಗುತ್ತೆ. ಸೇಮ್ ಇದು 2ಕ್ಕೂ ಎಷ್ಟಾಗಿದೆ ಪ್ರತ್ಯೇಕವಾಗಿ ಕೌಂಟ್ ಮಾಡಿ, ಇಲ್ಲಿ ಕಾಮನ್ ಇರುವಂಥದ್ದು ಇದು 1 ಬರುತ್ತೆ, ಇದು 1 ಬರುತ್ತೆ. ಸೊ ಅವೆರಡನ್ನ ಆ್ಯಡ್ ಮಾಡಿ ಅಷ್ಟೆ. ಇನ್ನೊಂದು ಇದಕ್ಕೆ ಮತ್ತೆ ಇನ್ನೊಂದು ಆ್ಯಡ್ ಮಾಡಿದ್ರೆ ಏನಾಗುತ್ತೆ? ಸೊ ವೆರಿ ಸಿಂಪಲ್, ಯು ಕ್ಯಾನ್ ಕ್ಯಾಲ್ಕುಲೇಟ್. ಬಟ್ ಬೇಸಿಕ್ ಟ್ರಿಕ್ಕನ್ನು ನೀವು ನೆನಪಿಟ್ಕೊಳ್ಳಿ. ಓಕೆ,
ಇಲ್ಲಿಗೆ ಈ ಎಪಿಸೋಡನ್ನು ನಾನು ಮುಗಿಸ್ತಾ ಇದ್ದೀನಿ. ಐ ವಿಲ್ ಸಿ ಯು ವೆರಿ ಸೂನ್ ಇನ್ ಮೈ ಅಪ್ಕಮಿಂಗ್ ಎಪಿಸೋಡ್, ದಟ್ ಈಸ್ ಕನ್ನಡದಲ್ಲಿ ಮ್ಯಾಥಮ್ಯಾಟಿಕ್ಸ್ 5. ಓಕೆ, ನಾನು ಆನ್ಲೈನ್ ಕ್ಲಾಸ್ ಕೂಡ ತೊಗೊಳ್ತಾ ಇದ್ದೀನಿ. ಇಲ್ಲಿದೆ ನೋಡಿ, KSISಗೆ ಬೆಳಗ್ಗೆ 5ರಿಂದ 8 ಬೆಳಗ್ಗೆ ನಿಮಗೆ ಹೇಳೋ ಅಭ್ಯಾಸ ಇದ್ದರೆ ಫೈನ್, ವೆರಿ ಗುಡ್, ಜಾಯಿನ್ ಮೈ ಕ್ಲಾಸಸ್, ಲರ್ನ್ ಸೋ ಮೆನಿ ಥಿಂಗ್ಸ್. ನನಗೆ 20-25 ವರ್ಷಗಳ ಅನುಭವ ಇದೆ. IAS KS ಅಲ್ಲಿ ಕ್ವಾಲಿಫೈ ಆದಂಥ ವ್ಯಕ್ತಿ ನಾನು. ಆದರೆ ಕಾರಣಾಂತರಗಳಿಂದ ನಾನು ಹೋಗಲಿಲ್ಲ. ಅದಕ್ಕೆ IAS ಮಾಂಕ್ ಅಂತ ನನಗೆ ಕರೀತಾರೆ. ಸೊ ನನ್ನ ಅನುಭವದ, ನನ್ನ ಜ್ಞಾನದ ಲಾಭವನ್ನು ನೀವು ಪಡಿತೀರ ಅಂದ್ಕೊಂಡಿದ್ದೀನಿ. ನನ್ನ ಕ್ಲಾಸ್ ಜಾಯ್ನ್ ಆಗಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ. ಹಾಗೆ ಮೆಂಟಲ್ ಎಬಿಲಿಟಿ ಮತ್ತು PSIಗೋಸ್ಕರ ವಿಶೇಷವಾದ ಕ್ಲಾಸ್ಗಳನ್ನು ಸಾಯಂಕಾಲದ ಅವಧಿಯಲ್ಲಿ ತೊಗೊಳ್ತಾ ಇದ್ದೀನಿ. ನಮ್ಮದು ಆ್ಯಪ್ ಇದೆ, ಜೀನಿಯಸ್ ಬುಕ್ ಕ್ಲಾಸಸ್ ಆಲ್ ಎಕ್ಸಾಮ್ಸ್ ಅಂತ. ಅದನ್ನು ಗೂಗಲ್ ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡ್ಕೊಳ್ಳಿ. ಅಲ್ಲಿ ನಿಮಗೆ ಕರೆಂಟ್ ಅಫೇರ್ಸ್ ಬಗ್ಗೆ ಉಚಿತವಾದಂಥ ಡೌನ್ಲೋಡ್ ಮಾಡಿಕೊಳ್ಬೋದಾದಂಥ ಸ್ಟಡಿ ಮೆಟೀರಿಯಲ್ ಸಿಗುತ್ತೆ. ಜೊತೆಗೆ ಬೇರೆ ಬೇರೆ ಈ ಕ್ಲಾಸ್ಗಳು ಕೂಡ, ನನ್ನ ಆನ್ಲೈನ್ ಕ್ಲಾಸ್ಗಳು ಕೂಡ ನೀವು ರಿಜಿಸ್ಟರ್ ಮಾಡ್ಕೊಳ್ಬೋದು. ನಿಮಗೆ ಆಸಕ್ತಿ ಇದ್ದರೆ ನಮ್ಮದು ವಿಜಯನಗರದಲ್ಲಿ ನಾವು ಇತ್ತೀಚೆಗೆ ಒಂದು ಕೋಚಿಂಗ್ ಸೆಂಟ್ರನ್ನು ಶುರು ಮಾಡಿದ್ದೀವಿ. ಅಲ್ಲಿ ಬಂದರೆ ನೀವು ಆಫ್ಲೈನ್ ಕ್ಲಾಸ್ ಕೂಡ ಜಾಯ್ನ್ ಆಗ್ಬೋದು. ಕರೆಂಟ್ ಅಫೇರ್ಸ್ಗೋಸ್ಕರ ನಾವು ಮುಂದಿನ ಕೆಲವೇ ದಿನಗಳಲ್ಲಿ ಒಂದು ನ್ಯೂಸ್ ಲೆಟರ್ ತರ್ತಾ ಇದ್ದೀವಿ. ಅದು ಕೂಡ ಸರ್ಕ್ಯುಲೇಟ್ ಮಾಡ್ತೀವಿ ಎಲ್ಲ ಕಡೆ. ಕರೆಂಟ್ ಅಫೇರ್ಸ್ಗೆ ತುಂಬ ಉಪಯುಕ್ತವಾಗುವಂಥ, ಸುಮ್ಮನೆ ಏನೇನೋ ಓದಬೇಡಿ, ಇಂಪಾರ್ಟೆಂಟ್ ಪಾಯಿಂಟ್ಸ್, ಎಕ್ಸಾಮಿಗೆ ಬರುವಂಥ ಪಾಯಿಂಟ್ಸ್, ಅವುಗಳ ಬಗ್ಗೆ ನಿಮಗೆ ಅತ್ಯಂತ ಸ್ಪಷ್ಟವಾಗಿ ಕೊಡ್ತಾ ಹೋಗ್ತೀವಿ. ಸೊ ಇಷ್ಟೆಲ್ಲ ನಿಮಗೋಸ್ಕರ ನಾನು ಮಾಡ್ತಾ ಇದ್ದೀನಿ. ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ, ಅಷ್ಟಾದರೂ ಮಾಡಿ. ಅಟ್ಲೀಸ್ಟ್ ನನ್ನ ಕಮೆಂಟ್ ಕೊಡಿ, ಒಳ್ಳೆ ಕಮೆಂಟ್ ಕೊಡಿ, ಅದು ನಮಗೆ ಟಾನಿಕ್ ಇದ್ದಾಗೆ. ಓಕೆ, ಫೈನ್ ದೆನ್, ಸಿ ಯು ಇನ್ ಮೈ ನೆಕ್ಸ್ಟ್ ಎಪಿಸೋಡ್ ವೆರಿ ಸೂನ್.